Hello students, this is Sidhu sir, third semester BCom Disaster Management. So disaster management means ಕನ್ನಡದಲ್ಲಿ ಹೇಳೋದಾದರೆ ವಿಪತ್ತು ನಿರ್ವಹಣೆ ಅಥವಾ ದುರಂತ ನಿರ್ವಹಣೆ. ಡಿಸಾಸ್ಟರ್ ಮೀನ್ಸ್ ವಿಪತ್ತು ಅಥವಾ ದುರಂತ, ಮ್ಯಾನೇಜ್ಮೆಂಟ್ ಮೀನ್ಸ್ ನಿರ್ವಹಣೆ. ಸೊ ವಿಪತ್ತು ನಿರ್ವಹಣೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ದ ಆಬ್ಜೆಕ್ಟ್ ಆಫ್ ದಿಸ್ ಸಬ್ಜೆಕ್ಟ್ ಈಸ್ ಟು ಬ್ರಿಂಗ್ ದ ಸ್ಟೂಡೆಂಟ್ಸ್ ಇನ್ ಬಿಟ್ವೀನ್ ಇನ್ ನೇಚರ್ ಆ್ಯಂಡ್ human. This will helps to know the awareness about the environment and what are the kinds of problems we are facing in the environment. This subject consists of 4 units. So that is, first unit is introductions to a disaster management. Introductions to a disaster management. In this subject we will learn concepts, definitions, disasters, classifications, causes and impacts. Second unit is approaches to disaster risk reductions. Approaches to disaster risk reductions. Third unit is interrelationship between disasters and developments. This is third unit, that is interrelationship between disasters and developments. Fourth unit is, that is last unit, is disaster risk management in India. Risk management in India. This about 4 units. So this subject is only for 50 marks. So ಈ ಸಬ್ಜೆಕ್ಟ್ ನಿಮಗೆ 50 ಮಾರ್ಕ್ಸ್ ಅಷ್ಟೇ ಇರುವುದು. ಸೊ 10 marks for internal assessment, remaining 40 marks for writings. So theory writing, so 40 marks ಗೆ 10 marks internal assessment. So ಬನ್ನಿ first start with a first unit, that is first unit introductions to disaster. So introductions to disaster. So disaster management ಅಂತ ಹೇಳಿದ್ರೆ ವಿಪತ್ತು ನಿರ್ವಹಣೆ ಅಂತ ಹೇಳ್ತೀವಿ. ಸೊ ವಿಪತ್ತು ನಿರ್ವಹಣೆ ಅಂತ ಹೇಳಿದ್ರೆ ಏನು ಅನ್ನೋದನ್ನು ನೋಡೋಣ. ಅದಕ್ಕೆ ಫಸ್ಟ್ ಇಂಟ್ರಡಕ್ಷನ್. ಸೊ ಇವೆಲ್ಲವೂ ಕೂಡ ನಾವು ವಿಪತ್ತು ನಿರ್ವಹಣಾ ಸಂದರ್ಭದಲ್ಲೇ ಇದ್ದೀವಿ ಇವಾಗ ನಮಗೆ. ಸೊ COVID-19, ಇಟ್ ಇಸ್ ಆಲ್ಸೋ ಎ ಟೈಪ್ ಆಫ್ ಡಿಸಾಸ್ಟರ್. It is also a type of a disasters. We are all facing that problems. ಸೊ ಎಲ್ಲರೂ ಪ್ರಪಂಚದಾದ್ಯಂತ ಸೊ ಡಿಸಾಸ್ಟರ್ಸ್ನ ವಿಪತ್ತನ್ನ ನಾವು ಅನುಭವಿಸ್ತಾ ಇದ್ದೀವಿ. ಸೊ ಇಂಟ್ರಡಕ್ಷನ್ಸ್ ಟು ಎ ಡಿಸಾಸ್ಟರ್. ಎ ಡಿಸಾಸ್ಟರ್ ಇಸ್ ಎ ನ್ಯಾಚುರಲ್ ಆರ್ a man-made event that negatively affects life, property, livelihood or industry, often resulting in permanent changes to human societies, ecosystem and environment. ಸೊ ಈ ಡಿಸಾಸ್ಟರ್ ಅನ್ನೋಂತಕ್ಕಂಥದ್ದು ಒಂದು ಸಡನ್ ಕ್ಯಾಲಾಮಿಟೀಸ್. ಇದಕ್ಕಿದ್ದಂಗೆ ಅದು ಉದ್ಭವ ಆಗುವಂತಕ್ಕಂಥದ್ದು. ಅದು ಮ್ಯಾನ್ಮೇಡ್ ಆಗಿರ್ಬೋದು ಅಥವಾ ನ್ಯಾಚುರಲ್ ಆಗಿರ್ಬೋದು. ಸೊ ಇದಕ್ಕಿದ್ದಂಗೆ ಒಂದು ಉದ್ಭವ ಆಗುವಂತಕ್ಕಂಥ ವಿಪತ್ತು ದಟ್ ಕೆನಾಟ್ ಬಿ ಕಂಟ್ರೋಲ್ಡ್ ಬೈ ಎನಿಬಡಿ. ಸೊ ಅದನ್ನು ನಾವು ಯಾರ ಕೈಲಿ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಆಗುವುದಿಲ್ಲ. ಮತ್ತು ಇಟ್ ಈಸ್ ಅನ್ ಇಮ್ಮೆಜರಬಲ್. ಅದನ್ನು ನಾವು ವ್ಯಾಲ್ಯೂ ಮಾಡೋಕ್ಕೂ ಆಗೋದಿಲ್ಲ, ಮೆಜರ್ ಮಾಡೋಕ್ಕೂ ಕೂಡ ಆಗೋದಿಲ್ಲ. ಗೊತ್ತಾಗ್ತಿದೆಯಾ? ಸೊ ಎ ಡಿಸಾಸ್ಟರ್ ಇಸ್ ಎ ಸಡನ್ ಕ್ಯಾಲಾಮಿಟೀಸ್, ದ ಈವೆಂಟ್ಸ್ ಬ್ರಿಂಗಿಂಗ್ ಗ್ರೇಟರ್ ಡ್ಯಾಮೇಜಸ್ ಆರ್ ಲಾಸಸ್ ಆರ್ ಡಿಸ್ಟ್ರಕ್ಷನ್ಸ್ ಟು ದಿ ಲೈಫ್ ಆ್ಯಂಡ್ ಪ್ರಾಪರ್ಟೀಸ್. ಸೊ ಸಂಪತ್ತಿಗೆ, ಲೈಫ್ಗೆ ಇದೇನು ಮಾಡಿಬಿಡುತ್ತೆ, ಸೊ ಒಂದು ಸಡನ್ ಕ್ಯಾಲಾಮಿಟೀಸ್ನ, ಸಡನ್ ಅವಾಂತರಗಳನ್ನು ಸೃಷ್ಟಿ ಮಾಡಿಬಿಡುತ್ತೆ. ಅದು ನ್ಯಾಚುರಲ್ ಅಥವಾ ಮ್ಯಾನ್ಮೇಡ್ ಈವೆಂಟ್ ಆಗಿರ್ಬೋದು. ದಟ್ ಆಲ್ ವಿಲ್ ಅಫೆಕ್ಟ್ ನೆಗೆಟಿವ್ಲಿ ಆನ್ ಹ್ಯೂಮನ್ ಆರ್ ಪ್ರಾಪರ್ಟಿ ಆರ್ ಎನಿಥಿಂಗ್ ಎಲ್ಸ್. ಇಟ್ ವಿಲ್ ಬ್ರಿಂಗ್ ಎ ಪರ್ಮನೆಂಟ್ ಚೇಂಜಸ್ ಟು ದಿ ಎ ಸೊಸೈಟಿ. ಸೊ ಇದು ಒಂದು ಪರ್ಮನೆಂಟ್ ಚೇಂಜಸನ್ನು ತಂದುಬಿಡುತ್ತೆ. ಸೊಸೈಟಿಗೆ ಆಗಿರ್ಬೋದು, ನಮ್ಮ ಎಕೋಸಿಸ್ಟಮ್ಗೆ ಆಗಿರ್ಬೋದು, ಅಥವಾ ನಮ್ಮ ಎನ್ವಿರಾನ್ಮೆಂಟ್ಗೆ ಆಗಿರ್ಬೋದು, ಅದು ಜೀವ ವೈವಿಧ್ಯಮಕ್ಕೆ ಆಗಿರ್ಬೋದು, ಅಥವಾ ಪರಿಸರಕ್ಕಾಗಿರ್ಬೋದು, ಅಥವಾ ಸೊಸೈಟಿಗೆ ಆಗಿರ್ಬೋದು. ಈ ಒಂದು ಡಿಸಾಸ್ಟರ್ ಅನ್ನೋಂತಕ್ಕಂಥದ್ದು, ಈ ವಿಪತ್ತು ಅಂತಕ್ಕಂಥದ್ದು, ಸೊ ಒಂದು ಸಡನ್ ರಿಸಲ್ಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ನೆಗೆಟಿವ್ ಆಗಿರುತ್ತೆ. ತೊಂದರೆಗಳು, ಅನಾನುಕೂಲಗಳು ಜಾಸ್ತಿ ಇರ್ತದೆ. ಸೊ ಡಿಸಾಸ್ಟರ್ ಅಂತ ಕರಿತೀವಿ, ಅಥವಾ ವಿಪತ್ತು ಅಂತ ಕರಿತೀವಿ. ಗೊತ್ತಾಗ್ತೀವಿ, ವಿಪತ್ತು ಅಂತ ಕರಿತೀವಿ. ಸೊ ಈಗ ನಾವೆಲ್ಲರೂ ಕೂಡ ಪ್ರಾಕ್ಟಿಕಲ್ ಆಗಿ ನಾವು ಅನುಭವಿಸ್ತಾ ಇದ್ದೀವಿ. ವಿ ಆರ್ ಆಲ್ ಎಕ್ಸ್ಪೀರಿಯನ್ಸ್ ಪ್ರಾಕ್ಟಿಕಲಿ. COVID-19 ಈಗ ಫ್ಲಡ್, ಸ್ವಲ್ಪ ನಮಗೆ ಕೂರ್ಗ್ ಸೈಡಲ್ಲೆಲ್ಲ ಫ್ಲಡ್ ಆಗಿತ್ತು. ಅದು ಒಂದು ನ್ಯಾಚುರಲ್ ಮೇಡ್ ಕ್ಯಾಲಾಮಿಟೀಸ್ ದಟ್ ವಿ ಕೆನಾಟ್ ಬಿ ಕಂಟ್ರೋಲ್ ಆ್ಯಂಡ್ ದಟ್ ವಿ ಕೆನಾಟ್ ಬಿ ಎಸ್ಟಿಮೇಟ್. ನಮಗೆ ಅದು ಆಗ್ತದೆ, ಲ್ಯಾಂಡ್ಸ್ಲೈಡ್ ಆಗ್ತದೆ,
ರೈನ್ಫಾಲ್ ಆಗ್ತದೆ, ಫ್ಲಡ್ ಆಗ್ತದೆ ಅಂತ ನಾವು ಅದನ್ನು ನಾವು ಏನು ಎಸ್ಟಿಮೇಟ್ ಮಾಡೋಕ್ಕಾಗೋದಿಲ್ಲ. ಸೊ ಅದು ಸಡನ್ ಹ್ಯಾಪನಿಂಗ್ಸು. ಸೊ ಅದೇನಾಗ್ತದೆ, ನೆಗೆಟಿವ್ ಆಗಿ ಹ್ಯೂಮನ್ ಬೀಯಿಂಗ್ ಮೇಲೆ ಅಫೆಕ್ಟ್ ಆಗ್ತದೆ. ಇದಕ್ಕೆ ನಾವು ಡಿಸಾಸ್ಟರ್ ಅಂತ ಕರಿತೀವಿ. ಸೊ ಈಗ ಕೋವಿಡಲ್ಲಿ ಇದ್ದೀವಿ, ಇದು ಒಂದು ಪ್ರಪಂಚದಾದ್ಯಂತ ಎಲ್ಲರನ್ನೂ ಕೂಡ ಕಾಡ್ತಿರುವಂತಕ್ಕಂಥ ಒಂದು ರೋಗದ ಪೀಡೆ, ಒಂದು ವೈರಸ್. ಸೊ ಇದು ಕೂಡ ಒಂದು ಏನು ಎಸ್ಟಿಮೇಟ್ ಮಾಡುತ್ತೆ, ನಮಗೆ ಅದನ್ನು ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಆಗ್ತದೆ, ನಾವು ಈ ಒಂದು ಕಂಡೀಷನಲ್ಲಿ ಇರ್ತೀವಿ, ನಾವು ಈ ಥರ ಒಂದು ಕಷ್ಟಗಳನ್ನು ಅನುಭವಿಸ್ತಿದ್ದೀವಿ ಅಂತ ನಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ. ದೀಸ್ ಆರ್ ಆಲ್ ಎ ಸಡನ್ ಹ್ಯಾಪನಿಂಗ್ಸ್ ವಿತೌಟ್ ನೋಯಿಂಗ್ ಎನಿಬಡಿ. ಸೊ ಆಲ್ ದೀಸ್ ಕಮ್ಸ್ ಟು ದಿ ಸೊಸೈಟಿ ಅಥವಾ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಎಕೋಸಿಸ್ಟಮ್ಗೆ ಇದು ಬಂದು ಹೊಡೆಯುತ್ತೆ. ಗೊತ್ತಾಗ್ತಿದೆಯಾ? ಸೊ ಇದಕ್ಕೆ ನಾವು ಎ ಡಿಸಾಸ್ಟರ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಸೊ ದಿ ಡ್ಯಾಮೇಜ್ ಕಾಸ್ಡ್ ಬೈ ಡಿಸಾಸ್ಟರ್ ಇಸ್ ಇಮ್ಮೆಜರಬಲ್ ಆ್ಯಂಡ್ varies with the geographical locations, climate and the type of earth surface, degrees of vulnerability. This influences the mental, socio-economic and political, cultural state of the affected area. So these all things will happen when disaster arises. ಸೊ ಇಲ್ಲಿ ಎವ್ರಿಥಿಂಗ್ goes to changes, ಎಲ್ಲವೂ ಕೂಡ ಚೇಂಜ್ ಆಗ್ತಾ ಹೋಗ್ತದೆ. ದಿಸ್ ವಿಲ್ ಇನ್ಫ್ಲೂಯೆನ್ಸ್ ದಿ ಮೆಂಟಲ್ ಪ್ರಾಬ್ಲಮ್ಸ್. ಮೆಂಟಲಿ ನಾವೇನಾಗ್ತೀವಿ, ಮಾನಸಿಕವಾಗಿ ನಾವು ತೊಂದರೆಗಳನ್ನು ಅನುಭವಿಸ್ತೀವಿ, ಸಾಮಾಜಿಕವಾಗಿ, ಸೋಷಿಯಲಿ, ಆರ್ಥಿಕವಾಗಿ. ಸೊ ಕೋವಿಡ್ ಬಂದು ಹೋಲ್ ಎಕಾನಮಿ ಈಸ್ ಕಮ್ ಡೌನ್ ಅಲ್ವಾ? ನಾವು ನೋಡ್ತೀವಿ, ನ್ಯೂಸ್ ಪೇಪರಲ್ಲಿ ನೋಡ್ತೀವಿ, ಟಿ ವಿ ಮೀಡಿಯಾಗಳಲ್ಲೆಲ್ಲ ನೋಡ್ತೀವಿ, ಎಕನಾಮಿಕಲಿ ಕೂಡ ಇದು ಅಫೆಕ್ಟ್ ಆಗ್ತದೆ. ಪೊಲಿಟಿಕಲಿ ಆ್ಯಂಡ್ ಕಲ್ಚರಲ್ ಸ್ಟೇಟ್ ಆಫ್ ದಿ ಅಫೆಕ್ಟೆಡ್ ಹೋಲ್ ಏರಿಯಾ, ಇದೆಲ್ಲ ಏರಿಯಾಗೂ ಕೂಡ ಅಫೆಕ್ಟ್ ಆಗ್ತದೆ. ಯಾವುದು? ಈ ಡಿಸಾಸ್ಟರ್ ಅಲ್ವಾ? ಸೊ ಡಿಸಾಸ್ಟರ್ ಇಸ್ ನಥಿಂಗ್ ಬಟ್ ಎ ಸಡನ್ ಕ್ಯಾಲಾಮಿಟೀಸ್ ದಟ್ ವಿಲ್ ಬ್ರಿಂಗ್ ಎ ಗ್ರೇಟರ್ ಡ್ಯಾಮೇಜಸ್, ಲಾಸಸ್, ಡಿಸ್ಟ್ರಕ್ಷನ್ಸ್ ಟು ದಿ ಹ್ಯೂಮನ್ ಆರ್ ಪ್ರಾಪರ್ಟೀಸ್. ಇದಕ್ಕೆ ನಾವು ಡಿಸಾಸ್ಟರ್ ಅಂತ ಕರಿತೀವಿ. Next, the concept of disaster. A disaster is a consequence of sudden disastrous event which seriously disrupts the normal functions of the society or the community to the extent that it cannot substitute without outside help. ಅಲ್ವಾ? ಇದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡೋಕ್ಕಾಗೋದಿಲ್ಲ, ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಸೊ ದೀಸ್ ಆರ್ ಆಲ್ ಮ್ಯಾನ್-ಮೇಡ್ ಥಿಂಗ್, ನ್ಯಾಚುರಲ್ ಆ್ಯಂಡ್ ಆಸ್ ವೆಲ್ ಆಸ್ ಎ ಮ್ಯಾನ್-ಮೇಡ್ ಥಿಂಗ್ಸ್. ಅರ್ಥಾತ್ ಇದು ಸಡನ್ ಡಿಸ್ಟ್ರಕ್ಟ್ ಆಗ್ತದೆ, ಸಡನ್ ಒಂದು ಡ್ಯಾಮೇಜಸನ್ನು ಅರೈಸ್ ಮಾಡುತ್ತೆ, ವಿಚ್ ಸೀರಿಯಸ್ಲಿ ಡಿಸ್ಟರ್ಬ್ ದಿ ಎ ನಾರ್ಮಲ್ ಫಂಕ್ಷನ್ಸ್ ಆಫ್ ದಿ ಸೊಸೈಟಿ. ಅಲ್ವಾ? ನಾವು ಬಿಫೋರ್ ಕೋವಿಡ್-19 ವಿ ಆರ್ ಆಲ್ ಇನ್ ದಿ ಕಂಡೀಷನ್ ಆಫ್ ನಾರ್ಮಲ್. ಸೊ ನಾವು ನಾರ್ಮಲ್ ಕಂಡೀಷನ್ಸ್ ಎಲ್ಲಿದ್ದೀವಿ. ಸೊ ಈ ರೀತಿ ಬರುತ್ತೆ, ಈ ರೀತಿ ವಿಪತ್ತು ಅರೈಸ್ ಆಗ್ತದೆ, ಇದು ಒಂದು ಈ ರೀತಿಯ ಒಂದು ದುರಂತ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಸೊ ಈಗ ಅದು ಈ ಒಂದು ಕೋವಿಡ್ ಬಂದು ಈಗ ಏನಾಗ್ಬಿಟ್ಟಿದೆ, ನಮ್ಮದು ನಾರ್ಮಲ್ ಫಂಕ್ಷನ್ಸ್ ಎಲ್ಲ ಏನಾಗ್ಬಿಟ್ಟಿದೆ, ಸ್ಟ್ರಕ್ ಆಗಿಬಿಟ್ಟಿದೆ ಅಲ್ವಾ? ಸೊಸೈಟಿಗಾಗಿರ್ಬೋದು ಅಥವಾ ಎನಿ ಅದರ್ ಕಮ್ಯುನಿಟೀಸ್ಗಾಗಿರ್ಬೋದು, ಯಾವುದೇ ಸಮುದಾಯಕ್ಕಾಗಿರ್ಬೋದು ಅಥವಾ ಯಾವುದೇ ಸಮಾಜಕ್ಕಾಗಿರ್ಬೋದು. ಸೊ ಅದೆಲ್ಲವೂ ಕೂಡ ಏನಾಗಿದೆ, ಸ್ಟ್ರಕ್ ಆಗಿದೆ ಅಲ್ವಾ? ಯಾವುದನ್ನು ಕೂಡ ನಾವು ಬಿಫೋರ್ ಕೋವಿಡ್ ಅಲ್ವಾ, ನಾವು ಕೋವಿಡ್-19ಗಿಂತ ಮುಂಚೆ ಇದ್ದಂಗೆ ನಾವು ನಾರ್ಮಲ್ ಆಗಿ ಇರೋದಕ್ಕೆ ಆಗ್ತಿಲ್ಲ. ಸೊ ಹೊರಗಡೆ ಹೋಗಬೇಕಾದ್ರೂ ಕೂಡ ರಿಸ್ಟ್ರಿಕ್ಷನ್ಸು, ಮನೇಲಿ ಇರಬೇಕಾದ್ರೂ ಕೂಡ ರಿಸ್ಟ್ರಿಕ್ಷನ್ಸು, ಇನ್ನೊಬ್ಬರ ಜೊತೆ ಮಾತಾಡಬೇಕಾದ್ರೂ ಕೂಡ ರಿಸ್ಟ್ರಿಕ್ಷನ್ಸು. ಸೊ ಫುಡ್ಡನ್ನ ತಿನ್ನಬೇಕಾದ್ರೂ ಕೂಡ ನಮ್ಮ ಏನು ಪರಿಸರದಿಂದ ಗಾಳಿಯನ್ನು ಎಳ್ಕೊಳ್ಬೇಕಾದ್ರೂ ಕೂಡ ರಿಸ್ಟ್ರಿಕ್ಷನ್ಸ್ ಆಗಿದೆ ಅಲ್ವಾ? ಎಲ್ಲರೂ ಕೂಡ ಮಾಸ್ಕ್ ವೇರ್ ಮಾಡಬೇಕು, ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು, ಯಾರ ಜೊತೆನೂ ಕೂಡ ನಾವು ತುಂಬ ಹತ್ರ ಹೋಗಿ ಮಾತಾಡೋ ಹಾಗಿಲ್ಲ ಅಲ್ವಾ? ಇದೆಲ್ಲ ಏನು? ಇದೆಲ್ಲ ಒಂದು ವಿಪತ್ತು, ಡಿಸಾಸ್ಟರ್ಸು. ಸೊ ನಮ್ಮ ನಾರ್ಮಲ್ ಫಂಕ್ಷನ್ಸನ್ನು ನಾವು ಎಕ್ಸಿಬಿಟ್ ಮಾಡೋದಕ್ಕೆ ಆಗ್ತಾ ಇದ್ದಿಲ್ಲ ಅಲ್ವಾ? ಸೊ ಇಟ್ ಕೆನಾಟ್ ಬಿ ಸಬ್ಸ್ಟಿಟ್ ವಿತ್ ಔಟ್ಸೈಡ್ ಹೆಲ್ಪ್ ಅಂತ ಹೇಳ್ತಾರೆ. ಇದನ್ನು ನಾವು ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ತನ್ನಷ್ಟಕ್ಕೆ ತಾನೇ ಅದೇನಾಗಬೇಕು, ಸೊ ರೆಡ್ಯೂಸ್ ಆಗಬೇಕು. This is the concept of a disaster. So definitions ಇದೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡೆಫಿನೇಷನ್ಸ್ ಏನು ಅಂತ ನೋಡೋಣ. ಸೊ ಸಿಲೆಬಸ್ ನೋಡಿದ್ದೀವಿ, ಇಂಟ್ರಡಕ್ಷನ್ಸ್ ಟು ಡಿಸಾಸ್ಟರ್ ಮತ್ತು ದಿ ಕಾನ್ಸೆಪ್ಟ್ ಆಫ್ ಡಿಸಾಸ್ಟರ್ಸ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಡೆಫಿನೇಷನ್ಸ್, ಮೀನಿಂಗ್ ಮತ್ತು ಕಾಂಪೊನೆಂಟ್ಸ್ ಆಫ್ ಕಾಂಪೊನೆಂಟ್ಸ್ ಆಫ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟನ್ನು ನೋಡೋಣ. ಥ್ಯಾಂಕ್ ಯು.